NGOಗೆಲ್ಲ ಸಹಾಯ ಮಾಡ್ತಿದ್ದೆ. ಇವನ್ ಮುಂಬೈಲ್ಲೂ ಕೆಲವೊಂದಿಷ್ಟು NGOಗೆ ಸಹಾಯ ಮಾಡಿದ್ದೇನೆ. ಮ್ಯಾಂಗ್ಳೂರ್ ಕೆಮಿಕಲ್ಸ್ ಅಂಡ್ ಅಲ್ಲೆಲ್ಲ ಫ್ಯಾಕ್ಟ್ರಿಲಿ ವರ್ಕ್ ಮಾಡಿದೆ. ಅಂಗಡಿ ಚೀಟ್ ಕಟ್ಸಾಕಟ್ಟಿದ್ದೀನಿ ಅವಂಗೆ, ಕಿರಾಣಿ ಅಂಗಡಿ ಒಳಗೆ ಚೀಟ್ ಕಟ್ಟು ಅದ್ರಲ್ಲಿದ್ದ ಪುಸ್ತಕ ತಗೋ ಅದ್ರದ್ದು ಓದಂತ ಹೇಳ್ತಿದ್ದೆ ನಾವು. ನಿಮ್ಗೆ ಸಹಾಯ ಮಾಡಬೇಕು ಅಂತ ಅನ್ಸಿದ್ದು ಹೇಗೆ, ಯಾವಾಗಿಂದ ನಿಮ್ಗೆ ಇದು ಸ್ಟಾರ್ಟ್ ಆಯ್ತು ಅಂತ ಹೇಳಿ? ಈ ತರ ನಾವು ವ್ಯಕ್ತಿತ್ವ ರೂಢಿಸ್ಕೊಳ್ಳೋದ್ರಂತ್ರ ಎಲ್ಲ ಸೊಸೈಟಿಯಲ್ಲಿ ಒಂದು ಒಳ್ಳೆ ಬ್ಯಾಲೆನ್ಸ್ ಇರುತ್ತೆ, ಜನರಿಗೆ ಒಬ್ರಿಗೊಬ್ರು ಹೆಲ್ಪ್ ಆಗ್ತಾರೆ. ಇದೇ ಮೊದಲ ಬಾರಿಗೆ ನಮ್ಮ ಸಂಚಿಕೆಯಲ್ಲಿ ಒಬ್ಬ ದಾನಿಯನ್ನು ನಾವು ಕರೆತಂದು ಮಾತಾಡ್ತಿದ್ದೀವಿ. ಅಂದ್ರೆ ಒಂದ್ಸಲ ಒಳ್ಳೆ ಎಜುಕೇಶನ್ ತಗೊಂಡು ಅದರಲ್ಲಿ ನಾವು ಸಾಧನೆ ಮಾಡಿದ್ರೆ ಮುಂದೆ ನಾವು ಲೈಫ್ ಅನ್ನ ನಾವು ರೂಪಿಸ್ಕೋಬಹುದು, ನಮಗೆ ಹೇಗ್ ಬೇಕೋ ಹಾಗೆ ರೂಪಿಸ್ಕೋಬಹುದು. ಹೌದು, ಸ್ವಾಭಿಮಾನ ಜವಾಬ್ದಾರಿ ಹೆಚ್ಚಿದ ಮಕ್ಳು ಯಾವಾದ್ರು ಮುಂದಾಕವ್ರು. ಹೌದು, ಯಾವ ಮಕ್ಳಿಗೆ ಆದ್ರೂ ಜವಾಬ್ದಾರಿ ಸ್ವಾಭಿಮಾನ. ಅದೊಂದು ವಿದ್ಯಾರ್ಥಿಗಳ ಫಂಕ್ಷನ್ ಆದಾಗ ಅಲ್ಲಿ ಹೋಗಿ ನಾವು ಅದರಲ್ಲಿ ಭಾಗವಹಿಸಿರ್ತೀವಿ. ಸರ್, ಈಗ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಜೀವನದಲ್ಲಿ ಹೇಗೆ ಅವರು ಆಸಕ್ತಿಯನ್ನು ಹೊಂದಬೇಕಂತ ನೀವು ಹೇಳೋದಾದ್ರೆ? ರೂರಲ್ ಏರಿಯಾ ಆಗುತ್ತೆ, ಸ್ವಲ್ಪ ಬ್ಯಾಕ್ವರ್ಡ್ ಆಗುತ್ತೆ. ನಮಗ್ ಬೈದು ಬಡ್ದು ಹೇಳ್ತಿದ್ರು, ಅವ್ರ ಕ್ಲಾಸೇ ತಪ್ಪಿಸ್ತಿದ್ವಿ ಅವಾಗ. ನಾವು ಕಲಿಯುವಾಗ ಆದಂತ ಪರಿಸ್ಥಿತಿಗಳಿದ್ವು, ನಾವು ಹೇಗೆ ಕಷ್ಟಪಟ್ಟು ಮೇಲೆ ಬಂದ್ವಿ, ನಮ್ಗೆ ಮುಂದೆ ಹೋಗಿ ಏನ್ ಆಗ್ಬೇಕು ಅನ್ನೋದು ಅದೊಂದು ತಲೆಯಲ್ಲಿತ್ತಂದ್ರೆ ಅದನ್ನ ನೀವು ಅಚೀವ್ ಮಾಡೇ ಮಾಡ್ತೀರಿ. ಸತತವಾಗಿ 4 ವರ್ಷಗಳಿಂದ ರೋಣ ಗ್ರಾಮದಲ್ಲಿ ಅವರು ಸಹಾಯ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳಿಗೆ.